ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮರಕೆಸುವಿನ ಪತ್ರೊಡೆ ಹೇಗೆ ಮಾಡುವುದಂತ ನೋಡೋಣ. ಇದು ನೋಡಲಿಕ್ಕೆ ಕೆಸುವಿನ ಎಲೆಗಿಂತ ಸ್ವಲ್ಪ ದಪ್ಪ ಇರ್ತದೆ ಮತ್ತು ಡಾರ್ಕ್ ಗ್ರೀನ್ ಕಲರ್ ಇರ್ತದೆ. ಈಗ ಇದನ್ನು ಮಾಡುವ ವಿಧಾನ ನೋಡೋಣ. ಮೊದಲಿಗೆ 1 ಗ್ಲಾಸ್ ಅಕ್ಕಿಯನ್ನು 1 ಗಂಟೆ ನೀರಲ್ಲಿ ನೆನೆಸಬೇಕು. ಚೆನ್ನಾಗಿ ತೊಳೆದು ನೆನೆಸಿ. ಈಗ ಅರ್ಧ ಗ್ಲಾಸ್ ಉದ್ದಿನ ಬೇಳೆಯನ್ನು ಚೆನ್ನಾಗಿ ಕೆಂಪಗಾಗಿ ಹುರಿದಿಟ್ಕೊಳ್ಬೇಕು. ಎಣ್ಣೆ ಹಾಕಬಾರ್ದು. ನೋಡಿ, ಈಗ ಇದು ಆಗಿದೆ. ಇಷ್ಟು ಕೆಂಪಗಾದರೆ ಸಾಕು. ಇದು ಆರಿದ ಮೇಲೆ ಇದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಜಾಸ್ತಿ ನೈಸ್ ಪೌಡ್ರ್ ಮಾಡೋದು ಬೇಡ, ಸ್ವಲ್ಪ ರವೆ ರವೆ ಥರ ಪೌಡ್ರ್ ಮಾಡಿ. ಮರಕೆಸುವಿನ ಪತ್ರೊಡೆ ಮಾಡಲಿಕ್ಕೆ ಬೇಕಾಗುವ ಇತರ ಸಾಮಗ್ರಿಗಳು. ಇಲ್ಲಿ ನಾನು 25 ಮೆಣಸು ತಗೊಂಡಿದ್ದೇನೆ. ಇದರಲ್ಲಿ ಊರ ಮೆಣಸು ಮತ್ತು ಘಾಟಿ ಮೆಣಸು ಎರಡೂ ಇದೆ. ಅದನ್ನು ಹುರಿದು ಇಟ್ಕೊಂಡಿದ್ದೇನೆ. ಮತ್ತು ಇಷ್ಟು ದೊಡ್ಡ ಹಿಂಗಿನ ತುಂಡು. ಹಿಂಗನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಹುಣಸೆ ಹುಳಿ ಇಷ್ಟು ಹಾಕಿದರೆ ಸಾಕು. ಮತ್ತು 1 ಕಪ್ ತೆಂಗಿನ ತುರಿ. ಕೆಲವರು ತೆಂಗಿನ ತುರಿ ಹಾಕುವುದಿಲ್ಲ, ಆದರೆ ನಾವು ತೆಂಗಿನ ತುರಿ ಹಾಕಿಯೇ ಮಾಡುವುದು. ಇದು ನನ್ನ ಅತ್ತೆಯವರು ಮಾಡುವ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಹುರಿದ ಉದ್ದಿನ ಬೇಳೆಯನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನೋಡಿ, ನಾನು ಎಲೆಯನ್ನು ಚೆನ್ನಾಗಿ ತೊಳೆದು ತಗೊಂಡು ಬಂದಿದ್ದೇನೆ. ಈಗ ಇದರ ನಾರು ತೆಗಿಬೇಕು. ಹೀಗೆ ನಿಧಾನವಾಗಿ ನಾರು ತೆಗೀರಿ. ಈ ಮರಕೆಸುವಿನ ಎಲೆ ಮಳೆಗಾಲದಲ್ಲಿ ಮಾತ್ರ ಸಿಗುವುದು. ಈಗ ನಾವು ಮಸಾಲೆ ರೆಡಿ ಮಾಡಿಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿಯಲ್ಲಿ ನೆನೆಸಿದ ಅಕ್ಕಿ, ತೆಂಗಿನಕಾಯಿ ತುರಿ, ಹುರಿದ ಮೆಣಸು, ಹುಣಸೆ ಹುಳಿ, ಹಿಂಗಿನ ತುಂಡು, ಉಪ್ಪು, ಸ್ವಲ್ಪ ನೀರು ಹಾಕಿ ಮಸಾಲೆ ರೆಡಿ ಮಾಡಿಕೊಳ್ಳೋಣ. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಗಟ್ಟಿ ಮಸಾಲೆ ರುಬ್ಬಬೇಕು. ಈಗ ನೋಡಿ, ಮಸಾಲೆ ರೆಡಿಯಾಗಿದೆ. ಇಷ್ಟು ನುಣ್ಣಗಾದರೆ ಸಾಕು, ಜಾಸ್ತಿ ನುಣ್ಣಗೆ ಮಾಡಲಿಕ್ಕೆ ಹೋಗೋದು ಬೇಡ. ಈಗ ಉದ್ದಿನ ಬೇಳೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಬೆರೆಸಬೇಕು. ಮಸಾಲೆ ತುಂಬ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಹಿಟ್ಟು ನಾವು ಕೆಸುವಿನೆಲೆ ಪತ್ರೊಡೆ ಮಾಡ್ತೇವಲ್ಲ, ಆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಒಂದು ವೇಳೆ ಉಪ್ಪು ಅಥವಾ ಖಾರ ಕಡಿಮೆ ಆದರೆ ಈ ಟೈಮಲ್ಲಿ ನೀವು ಸೇರಿಸ್ಕೊಳ್ಬೋದು. ಈಗ ಎಲೆಗೆ ಮಸಾಲೆ ಹಚ್ಚೋ ವಿಧಾನವನ್ನು ತೋರಿಸ್ತೇನೆ. ಮೊದಲಿಗೆ ಒಂದು ದೊಡ್ಡ ಎಲೆಯನ್ನು ಇಟ್ಟು ಅದರ ಮೇಲೆ ಹೀಗೆ ಮಸಾಲೆ ಹಚ್ಚಬೇಕು. ನಿಧಾನಕ್ಕೆ ಮಸಾಲೆಯನ್ನು ಸ್ಪ್ರೆಡ್ ಮಾಡಿ. ಮಸಾಲೆ ಸ್ವಲ್ಪ ಗಟ್ಟಿನೇ ಇರಬೇಕು, ಇಲ್ಲಾಂದರೆ ಅದು ಪತ್ರೊಡೆ ರೋಲ್ ಮಾಡುವಾಗ ಎಲ್ಲ ಮಸಾಲೆ ಹೊರಗೆ ಬರ್ತದೆ. ಹಾಗಾಗಿ ನಿಧಾನಕ್ಕೆ ಮಸಾಲೆ ಸ್ಪ್ರೆಡ್ ಮಾಡಿ. ಈಗ ಇದರ ಮೇಲೆ ಇನ್ನೊಂದು ಎಲೆ ಇಟ್ಟು ಅದರ ಮೇಲೆ ಕೂಡ ಹಾಗೆ ಮಸಾಲೆ ಹಚ್ಚಿ. ಒಟ್ಟಿಗೆ ನಾನಿಲ್ಲಿ 4 ಎಲೆ ಯೂಸ್ ಮಾಡಿದ್ದೇನೆ.
ಈಗ ನೋಡಿ ಮಡಚುವ ವಿಧಾನ ತೋರಿಸಿಕೊಡ್ತೇನೆ. ಹೀಗೆ ಒಂದು ಸೈಡಲ್ಲಿ ಮಡಚಿ ಅದರ ಮೇಲೆ ಮಸಾಲೆ ಹಚ್ಚಬೇಕು. ಅದೇ ಥರ ಇನ್ನೊಂದು ಸೈಡ್ ಮಡಚಿ ಅದರ ಮೇಲೆ ಕೂಡ ಮಸಾಲೆ ಹಚ್ಚಿ. ಈಗ ಟೈಟಾಗಿ ರೋಲ್ ಮಾಡಬೇಕು. ನೋಡಿ ಈ ಥರ. ನೋಡಿ ಹೀಗೆ ರೋಲ್ ಮಾಡಿ. ನೋಡಿ ಹೀಗೆ. ನೋಡಿ ಈಗ ಇದು ರೆಡಿ ಆಯಿತು. ಇನ್ನು ಇದನ್ನು ತೆಳ್ಳಗೆ ಕಟ್ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಬೋದು ಅಥವಾ ತವಾ ಫ್ರೈ ಕೂಡ ಮಾಡ್ಬೋದು. ನಾನು ನಿಮಗೆ 2 ವಿಧಾನದಲ್ಲಿ ಕೂಡ ಮಾಡಿ ತೋರಿಸ್ತೇನೆ. ನೋಡಿ ಈಗ ಇದನ್ನು ಹೀಗೆ ತೆಳ್ಳಗೆ ಕಟ್ ಮಾಡಿಕೊಳ್ಬೇಕು. ನೋಡಿ ಹೀಗೆ. ಈಗ ಇದನ್ನು ತವಾ ಫ್ರೈ ಮಾಡುವಾಗ ಎರಡೂ ಸೈಡಿಗೆ ಅಕ್ಕಿ ಹಿಟ್ಟನ್ನು ಹಚ್ಚಿ ಫ್ರೈ ಮಾಡಬೇಕು. ನೋಡಿ ಹೀಗೆ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಿದ್ರೂ ಸೇಮ್ ಮೆಥಡ್. ಹೀಗೆ ಅಕ್ಕಿ ಹಿಟ್ಟನ್ನು ಹಚ್ಚಿ ಡೀಪ್ ಫ್ರೈ ಮಾಡಬೇಕು. ಈಗ ನೋಡಿ ತವಾ ಬಿಸಿಯಾಗಿದೆ. ಈಗ ತೆಂಗಿನೆಣ್ಣೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿ. ಎರಡು 3 ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಈಗ ಮುಚ್ಚಳ ಮುಚ್ಚಿ ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದನ್ನು ನಿಧಾನಕ್ಕೆ ಮಗುಚಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಬೇಕು. ತವಾ ಫ್ರೈ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತದೆ. ನೋಡಿ ಈಗ ಮಗುಚಿ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಯಾವ ವಿಧಾನದಲ್ಲಿ ಮಾಡಿದರೂ ಕೂಡ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತದೆ. ನೋಡಿ ಈಗ ಇದು ರೆಡಿ ಆಯಿತು. ನೋಡಿ ಇನ್ನೊಂದು ವಿಧಾನದಲ್ಲಿ ತೆಂಗಿನೆಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಈಗ ಇದು ನೋಡಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ನಿಮಗೆ 2 ವಿಧಾನದಲ್ಲಿ ನಾನು ಮರಕೆಸುವಿನ ಪತ್ರೊಡೆ ಮಾಡಿ ತೋರಿಸಿದ್ದೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಎಲ್ರಿಗೂ.